ನಮಸ್ಕಾರ ಸ್ನೇಹಿತರೆ. ನೀವು ಶಿವನ ಫೋಟೋದಲ್ಲಿ ಅಥವಾ ಶಿವನ ವಿಗ್ರಹದಲ್ಲಿ ನೋಡಿದಾಗ ಒಂದು ವಿಷಯ ಗಮನಿಸಿರಬಹುದು. ಅವನ ಜಟೆಯಿಂದ ಗಂಗಾ ನದಿ ಹರಿಯುತ್ತಿರುತ್ತದೆ. ಶಿವನ ತಲೆ ಮೇಲೆ ಗಂಗೆ ಏಕೆ ಇದ್ದಾಳೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಅಲಂಕಾರವಲ್ಲ. ಇದರ ಹಿಂದೆ ಒಂದು ಅತ್ಯಂತ ಆಳವಾದ ಹೃದಯಸ್ಪರ್ಶಿ ಮತ್ತು ರೋಮಾಂಚಕ ಕಥೆ ಇದೆ. ಭಗೀರಥ ಎಂಬ ರಾಜನ ಸಾಹಸ, ಅವನ ಪೂರ್ವಜರ ಶಾಪ, ಸ್ವರ್ಗದಿಂದ ಗಂಗೆ ಭೂಮಿಗೆ ಇಳಿದ ರಹಸ್ಯ, ಶಿವ ಗಂಗೆಯನ್ನು ತಲೆಯಲ್ಲಿ ಧರಿಸಿದ ಕಾರಣ, ಇವೆಲ್ಲ ಒಂದಕ್ಕೊಂದು ಹೆಣೆದ ಮಹಾಕಥೆ. ಈ ಕತೆ ಕೇಳಿದ ಮೇಲೆ ನಿಮಗೆ ಗಂಗಾ ನದಿಯ ಮೇಲೆ ಇನ್ನಷ್ಟು ಗೌರವ ಹೆಚ್ಚಿಸುತ್ತದೆ, ಶಿವನ ಮಹಿಮೆ ಅರ್ಥವಾಗುತ್ತದೆ. ಬನ್ನಿ ಈ ವಿಷಯವನ್ನು ಇಂದು ತಿಳಿದುಕೊಳ್ಳೋಣ. ಗಂಗೆ ಕೇವಲ ಒಂದು ನದಿಯಲ್ಲ, ಅವಳು ದೇವಿ. ಅವಳ ಜನ್ಮ ಕತೆ ಅದ್ಭುತ. ಬ್ರಹ್ಮ ತನ್ನ ಕಮಂಡಲದಲ್ಲಿ ಗಂಗೆಯನ್ನು ಇಟ್ಟುಕೊಂಡಿದ್ದ. ಅದು ಹೇಗೆ ಎಂದರೆ, ವಿಷ್ಣು ವಾಮನ ಅವತಾರ ತಾಳಿ ಮಹಾಬಲಿಯ ಯಜ್ಞ ಭೂಮಿಗೆ ಬಂದಾಗ 3 ಹೆಜ್ಜೆ ಭೂಮಿ ಕೇಳಿದ. ಮೊದಲ ಹೆಜ್ಜೆ ಭೂಮಿಯ ಮೇಲೆ ಇಟ್ಟ, ಎರಡನೇ ಹೆಜ್ಜೆ ಆಕಾಶದ ಮೇಲೆ ಇಟ್ಟ. ಆಗ ಅವನ ಪಾದ ಸ್ವರ್ಗಲೋಕದ ಮೇಲಿನ ತಳವನ್ನು ಭೇದಿಸಿತು. ಆ ಭೇದನದಿಂದ ಹೊರಟ ನೀರೇ ಈ ಗಂಗೆ. ಬ್ರಹ್ಮ ಆ ನೀರನ್ನು ತನ್ನ ಕಮಂಡಲದಲ್ಲಿ ಸಂಗ್ರಹಿಸಿದ. ಅಂದಿನಿಂದ ಗಂಗೆ ಬ್ರಹ್ಮನ ಕಮಂಡಲದಲ್ಲಿ ಸ್ವರ್ಗದಲ್ಲಿ ವಾಸಿಸಿದಳು. ಆಕೆ 3 ಲೋಕ ಪಾವನ ಮಾಡುವ ಶಕ್ತಿ ಹೊಂದಿದ್ದಳು. ಅವಳ ನೀರು ಮುಟ್ಟಿದರೆ ಎಲ್ಲಾ ಪಾಪ ಹೋಗುತ್ತದೆ ಎಂಬ ನಂಬಿಕೆ ಅಂದಿನಿಂದ ಶುರುವಾಯಿತು. ಈ ಕತೆ ಶುರುವಾಗುವುದು ಸಾವಿರಾರು ವರ್ಷ ಹಿಂದೆ ಹೋಗಬೇಕು. ಅಯೋಧ್ಯೆಯ ಸೂರ್ಯವಂಶದಲ್ಲಿ ಸಗರ ಎಂಬ ಮಹಾಶಕ್ತಿಶಾಲಿ ರಾಜನಿದ್ದ. ಅವನಿಗೆ 60,000 ಮಕ್ಕಳು. ಅಷ್ಟು ಮಕ್ಕಳು ಒಂದು ಪತ್ನಿಯ ಹೊಟ್ಟೆಯಿಂದ ಜನಿಸಿದರು. ಅವರೆಲ್ಲ ಮಹಾಶಕ್ತಿಶಾಲಿಗಳು, ಅಹಂಕಾರಿಗಳು. ಸಗರ ರಾಜ ಅಶ್ವಮೇಧ ಯಾಗ ಮಾಡಲು ನಿರ್ಧರಿಸಿದ. ಯಾಗದ ಕುದುರೆ ಬಿಡಲಾಯಿತು. ಆ ಕುದುರೆ ಯಾವ ರಾಜ್ಯದ ಮೇಲೆ ಹೋದರೂ ಆ ರಾಜ ಸಗರನ ಅಧಿಪತ್ಯ ಒಪ್ಪಬೇಕು. ಕುದುರೆ ಎಲ್ಲ ಕಡೆ ಹೋಯಿತು. 60,000 ಮಕ್ಕಳು ರಕ್ಷಕರಾಗಿ ಹಿಂದೆ ಹೋದರು. ಆದರೆ ಇಂದ್ರ ಆ ಕುದುರೆ ಕದ್ದ. ಭೂಮಿ ಅಡಿಯಲ್ಲಿ ಇರುವ ಪಾತಾಳ ಲೋಕದಲ್ಲಿ ಕಪಿಲ ಮಹರ್ಷಿಯ ಆಶ್ರಮದ ಬಳಿ ಕಟ್ಟಿ ಹಾಕಿದ. ಕುದುರೆ ಕಾಣೆಯಾದ ಮೇಲೆ ಸಗರನ 60,000 ಮಕ್ಕಳು ಹುಡುಕಲು ಹೊರಟರು. ಭೂಮಿ ಮೇಲೆ ಎಲ್ಲಾ ಕಡೆ ಹುಡುಕಿದರು, ಸಿಗಲಿಲ್ಲ. ಆಗ ಭೂಮಿಯನ್ನೇ ಅಗೆಯಲು ಶುರು ಮಾಡಿದರು. ಪಾತಾಳ ಲೋಕದ ತನಕ ಅಗೆದರು. ಅಲ್ಲಿ ಕಪಿಲ ಮಹರ್ಷಿ ಆಳವಾದ ಧ್ಯಾನದಲ್ಲಿ ಕುಳಿತಿದ್ದರು. ಅವರ ಪಕ್ಕದಲ್ಲೇ ಕುದುರೆ ಕಟ್ಟಿತ್ತು. ಸಗರನ ಮಕ್ಕಳು ಕುದುರೆ ನೋಡಿ ಕ್ರೋಧ ತಾಳಿ ಈ ಋಷಿಯೇ ನಮ್ಮ ಕುದುರೆ ಕದ್ದರೆಂದು ಭಾವಿಸಿದರು. ಶ್ರೇಷ್ಠ ಋಷಿಯ ಮೇಲೆ ಆರೋಪ ಹೊರಿಸಿ ಅವರನ್ನು ನಿಂದಿಸಿದರು. ಕಪಿಲ ಮಹರ್ಷಿ ಧ್ಯಾನ ಭಂಗ ಆಗಿ ಕಣ್ಣು ತೆರೆದರು. ಆ ಕಣ್ಣಿನಿಂದ ಅಗ್ನಿ ಹೊರಟಿತ್ತು. 60,000 ಮಕ್ಕಳು ಆ ಕ್ಷಣಕ್ಕೆ ಅಲ್ಲೇ ಭಸ್ಮ ಆದರು. ಬೂದಿಯ ರಾಶಿ ಉಳಿಯಿತು. ಅವರ ಆತ್ಮಗಳು ಮೋಕ್ಷ ಇಲ್ಲದೆ ಅಲ್ಲೇ ಅಲೆಯತೊಡಗಿದವು. ಸಗರ ರಾಜ ತನ್ನ 60,000 ಮಕ್ಕಳ ಮರಣ ತಿಳಿದು ಮೂರ್ಛೆ ಬಿದ್ದ. ಅವನ ಕೊನೆಯ ಮಗ ಅಸಮಂಜ ಮತ್ತು ಮೊಮ್ಮಗ ಅಂಶುಮಾನ ಉಳಿದಿದ್ದರು. ಅಂಶುಮಾನ ಕಪಿಲ ಮಹರ್ಷಿ ಬಳಿಗೆ ಹೋಗಿ ಪ್ರಾರ್ಥಿಸಿದ. ಮಹರ್ಷಿ, ನನ್ನ ಪೂರ್ವಜರ ತಪ್ಪನ್ನು ಕ್ಷಮಿಸಿ, ಅವರ ಆತ್ಮಕ್ಕೆ ಮೋಕ್ಷ ಸಿಗಲು ದಾರಿ ತೋರಿಸಿ. ಕಪಿಲ ಮಹರ್ಷಿಗಳು ಶಾಂತರಾಗಿ ಹೇಳಿದರು, ಅಂಶುಮಾನ, ಈ ಆತ್ಮಗಳಿಗೆ ಮೋಕ್ಷ ಸಿಗಬೇಕಿದ್ದರೆ ಸ್ವರ್ಗದ ಗಂಗೆ ಭೂಮಿಗೆ ಬರಬೇಕು. ಆ ಗಂಗಾಜಲ ಈ ಬೂದಿ ಮೇಲೆ ಹರಿದರೆ ಮಾತ್ರ ಅವರ ಆತ್ಮ ಮೋಕ್ಷ ಪಡೆಯುತ್ತದೆ. ಇದು ಕೇಳಿ ಅಂಶುಮಾನ ಭಾರವಾದ ಮನಸ್ಸಿನಿಂದ ಮರಳಿದ. ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತರುವ ಕಾರ್ಯ ಅಷ್ಟು ಸುಲಭ ಆಗಿರಲಿಲ್ಲ. ಅಂಶುಮಾನ ಗಂಗೆಯನ್ನು ಭೂಮಿಗೆ ತರಲು ತಪಸ್ಸು ಮಾಡಿದ. ಅವನ ಇಡೀ ಜೀವನ ತಪಸ್ಸಿನಲ್ಲಿ ಕಳೆಯಿತು, ಆದರೆ ಸಫಲವಾಗಲಿಲ್ಲ. ಅವನ ಮಗ ದಿಲೀಪ ಅದೇ ಕಾರ್ಯ ಮುಂದುವರೆಸಿದ, ತಪಸ್ಸು ಮಾಡಿದ. ಅವನ ಜೀವನವೂ ಮುಗಿಯಿತು, ಗಂಗೆ ಬರಲಿಲ್ಲ. 3ನೇ ತಲೆಮಾರಿನಲ್ಲಿ ದಿಲೀಪನ ಮಗ ಭಗೀರಥ ಜನಿಸಿದ. ಅವನು ತನ್ನ ಮುತ್ತಾತ, ತಾತ, ತನ್ನ ತಂದೆ 3 ಅಪೂರ್ಣ ಕಾರ್ಯವನ್ನು ತಿಳಿದ. ಪೂರ್ವಜರ ಆತ್ಮಗಳು ಮೋಕ್ಷ ಇಲ್ಲದೆ ಅಲೆಯುತ್ತಿರುವ ವೇದನೆ ಅವನ ಮನಸ್ಸನ್ನು ಕಾಡಿತು. ಭಗೀರಥ ರಾಜ್ಯ ಬಿಟ್ಟ, ಸಿಂಹಾಸನ ಬಿಟ್ಟ, ಸಂಸಾರವನ್ನು ಬಿಟ್ಟ ಕಾಡಿಗೆ ಹೋದ. ಗಂಗೋತ್ರಿ ಶಿಖರದ ಮೇಲೆ ತಪಸ್ಸು ಆರಂಭಿಸಿದ. ಭಗೀರಥ ಮಾಡಿದ ತಪಸ್ಸು ಸಾಮಾನ್ಯದ್ದಲ್ಲ. ಅವನು ಒಂದು ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದ. ಕೈಗಳನ್ನು ಮೇಲೆ ಎತ್ತಿ ಹಿಡಿದ. ಊಟ ನೀರು ಬಿಟ್ಟ. ಬೇಸಿಗೆ ಬಿಸಿಲಿನಲ್ಲಿ ನಿಂತ. ಮಳೆಗಾಲದ ಧಾರೆಯಲ್ಲಿ ನಿಂತ.
ಚಳಿಗಾಲದ ಮಂಜಿನಲ್ಲಿ ನಿಂತ. ಹೀಗೆ 1000 ವರ್ಷ ತಪಸ್ಸು ಮಾಡಿದ ಎಂದು ಪುರಾಣಗಳು ಹೇಳುತ್ತವೆ. ಅವನ ತಪಸ್ಸಿನ ಶಾಖ ಸ್ವರ್ಗಲೋಕವನ್ನು ಮುಟ್ಟಿತು. ಬ್ರಹ್ಮ ಸಂತೋಷಪಟ್ಟ. ಪ್ರಕಟನಾಗಿ ಹೇಳಿದ, ಭಗೀರಥ, ನಿನ್ನ ತಪಸ್ಸು ಮೆಚ್ಚಿದೆ, ವರ ಕೇಳು ಎಂದು ಹೇಳಿದ. ಭಗೀರಥನು ವರವನ್ನು ಕೇಳಿದ. ಬ್ರಹ್ಮದೇವ, ಗಂಗಾದೇವಿ ಭೂಮಿಗೆ ಬರಲಿ, ನನ್ನ 60,000 ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗಲಿ ಎಂದು ಕೇಳಿದ. ಬ್ರಹ್ಮನು ಒಪ್ಪಿದ. ಆದರೆ ಒಂದು ಸಮಸ್ಯೆ ಹೇಳಿದ. ಬ್ರಹ್ಮ ಭಗೀರಥನಿಗೆ ಹೇಳಿದ, ಭಗೀರಥ, ಗಂಗೆ ಭೂಮಿಗೆ ಬರಲಿ ಎಂದು ನಾನು ಒಪ್ಪಿದೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಗಂಗೆ ಸ್ವರ್ಗದಿಂದ ನೇರ ಭೂಮಿಗೆ ಬಿದ್ದರೆ ಅವಳ ವೇಗ ಮತ್ತು ಶಕ್ತಿ ಎಷ್ಟಿದೆ ಎಂದರೆ ಭೂಮಿ ಇಬ್ಬಾಗ ಆಗಿ ಪಾತಾಳ ತಲುಪುತ್ತದೆ. ಇಡೀ ಸೃಷ್ಟಿ ನಾಶ ಆಗುತ್ತದೆ. ಆ ವೇಗ ತಡೆಯುವ ಶಕ್ತಿ ಯಾರಿಗೂ ಇಲ್ಲ, ಒಬ್ಬನಿಗೆ ಮಾತ್ರ ಇದೆ. ಅದು ಮಹಾದೇವ ಶಿವ. ಶಿವ ಒಪ್ಪಿದರೆ ಗಂಗೆ ಅವನ ಜಟೆಯಲ್ಲಿ ಬೀಳಲಿ, ನಂತರ ಅವನ ಜಟೆಯಿಂದ ಮೆಲ್ಲನೆ ಭೂಮಿಗೆ ಬರಲಿ. ಭಗೀರಥ ಇದು ಕೇಳಿ ಯೋಚಿಸಿದ. ಶಿವ ತಪಸ್ಸಿನಲ್ಲಿ ಮಗ್ನನಾದ. ಅವನನ್ನು ಒಲಿಸಿಕೊಳ್ಳುವ ಕಾರ್ಯದಲ್ಲಿ ಮುಂದುವರೆದ. ಆದರೆ ಭಗೀರಥ ದೃಢ ಮನಸ್ಸಿನಲ್ಲಿ ಮಾಡುತ್ತಿದ್ದ. ಮತ್ತೆ ತಪಸ್ಸು ಶುರು ಮಾಡಿದ. ಭಗೀರಥ ಈ ಬಾರಿ ಶಿವನಿಗಾಗಿ ತಪಸ್ಸು ಮಾಡಿದ. ಕೈಲಾಸದ ಕಡೆ ಮುಖ ಮಾಡಿ ಕುಳಿತ. ಶಿವನ ನಾಮ ಜಪಿಸಿದ. ವರ್ಷಗಳು ಕಳೆದವು. ಅವನ ಭಕ್ತಿ, ಅವನ ಸಂಕಲ್ಪ, ಅವನ ಪ್ರೀತಿ ಇವೆಲ್ಲ ಕೈಲಾಸ ಮುಟ್ಟಿದವು. ಮಹಾದೇವ ಶಿವ ತಪಸ್ಸಿನಿಂದ ಮೇಲೆದ್ದ. ಕಣ್ಣು ತೆರೆದ. ಭಗೀರಥನ ಭಕ್ತಿ ನೋಡಿ ಶಿವ ಪ್ರಸನ್ನನಾದ. ಪ್ರಕಟನಾಗಿ ಹೇಳಿದ, ಭಗೀರಥ, ನಿನ್ನ ತಪಸ್ಸು ಮತ್ತು ಭಕ್ತಿ ನೋಡಿ ನಾನು ಸಂತೋಷ ಪಟ್ಟಿದ್ದೇನೆ. ಗಂಗಾದೇವಿ ನನ್ನ ಜಟೆಯಲ್ಲಿ ಬೀಳಲಿ, ನಾನು ಅವಳ ವೇಗವನ್ನು ತಡೆದು ಭೂಮಿಗೆ ಇಳಿಸುತ್ತೇನೆ ಎಂದು ಹೇಳಿದ. ಭಗೀರಥ ಸಂತೋಷದಿಂದ ಶಿವನ ಪಾದವನ್ನು ಮುಟ್ಟಿ ನಮಸ್ಕರಿಸಿದ. ಎಲ್ಲಾ ತಯಾರಿ ಆಯಿತು. ಈಗ ಗಂಗೆ ಭೂಮಿಗೆ ಬರಲಿ ಎಂದು ಬ್ರಹ್ಮ ಆಜ್ಞೆ ಕೊಟ್ಟ. ಇಲ್ಲಿ ಒಂದು ಮಹತ್ವದ ಘಟನೆ ನಡೆಯಿತು. ಗಂಗೆಗೆ ಭೂಮಿಗೆ ಬರಲು ಹೇಳಿದಾಗ ಅವಳ ಮನಸ್ಸಿನಲ್ಲಿ ಒಂದು ಅಹಂಕಾರದ ಭಾವ ಮೂಡಿತು. ನಾನು ಸ್ವರ್ಗದ ನದಿ, ಭೂಮಿಗೆ ಹೋಗಬೇಕಿದ್ದರೆ ಶಿವನ ಜಟೆಯ ಮೇಲೆ ಬೀಳಬೇಕು ಎಂದಿದ್ದಾರೆ. ಆ ಶಿವ ಯಾರು? ನನ್ನ ವೇಗ ಮತ್ತು ಶಕ್ತಿ ತಡೆಯಲು ಅವನಿಗೆ ಸಾಧ್ಯವೇ? ನನ್ನ ಶಕ್ತಿ ಶಿವನೂ ಕೂಡ ಪಾತಾಳಕ್ಕೆ ತಳ್ಳುತ್ತದೆ ಎಂದು ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು. ಶಿವ ಈ ಭಾವವನ್ನು ತಿಳಿದ. ಅವನ ತುಟಿಯಲ್ಲಿ ಮಂದನವು ಮೂಡಿತು. ಗಂಗೆ ಯಾವ ಶಕ್ತಿಯಿಂದ ಅಹಂಕಾರ ಪಡುತ್ತಿದ್ದಾಳೆ ಎಂದು ಅವನಿಗೆ ತಿಳಿದಿತ್ತು. ಆ ಅಹಂಕಾರ ಮುರಿಯಲು ಶಿವ ತಯಾರಾದ. ಬ್ರಹ್ಮನ ಆಜ್ಞೆಯ ಮೇರೆಗೆ ಗಂಗೆ ಸ್ವರ್ಗದಿಂದ ಧುಮುಕಿದಳು. ಮಹಾಪ್ರಳಯದ ನೀರಿನಂತೆ ಅಪಾರ ವೇಗದಿಂದ ಶಿವನ ತಲೆಯ ಮೇಲೆ ಬಿದ್ದಳು. ಆ ಕ್ಷಣ ಏನಾಯಿತು ಗೊತ್ತೇ? ಗಂಗೆ ಶಿವನ ಜಟೆಯಲ್ಲಿ ಹೊಕ್ಕಳು. ಶಿವ ತನ್ನ ಜಟೆ ಬಿಗಿಸಿದ. ಗಂಗೆ ಅಲ್ಲಿಯೇ ಸಿಲುಕಿಕೊಂಡಳು. ಹೊರಗೆ ಬರಲಾಗಲಿಲ್ಲ. ಅವಳ ಅಹಂಕಾರ ಮುರಿದು ಹೋಯಿತು. ಶಿವನ ಜಟೆಯ ಮೂಲಕ ಭೂಮಿ ತಲುಪಲಾಗದ ಸ್ಥಿತಿ ಬಂತು. ಭಗೀರಥ ಇದನ್ನು ನೋಡಿ ಗಾಬರಿಪಟ್ಟ. ಗಂಗೆ ಇನ್ನು ಭೂಮಿಗೆ ಬರುವುದಿಲ್ಲವೇ? ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲವೇ ಎಂದು ಮತ್ತೆ ಶಿವನ ಬಳಿ ಬಿನ್ನಹ ಮಾಡಿಕೊಂಡ. ಶಿವ ಭಗೀರಥನ ಮೇಲೆ ಕರುಣೆ ತೋರಿ ಮಾತಾಡಿದ. ಇಲ್ಲಿ ಅತ್ಯಂತ ಮುಖ್ಯ ಕಾರಣ ಅರ್ಥ ಮಾಡಿಕೊಳ್ಳಬೇಕು. ಶಿವ ಗಂಗೆಯನ್ನು ಜಟೆಯಲ್ಲಿ ಇಟ್ಟದ್ದಕ್ಕೆ 3 ಕಾರಣ ಇದೆ. ಮೊದಲನೆಯದಾಗಿ ಗಂಗೆಯ ಅಪಾರ ವೇಗ ಮತ್ತು ಶಕ್ತಿಯನ್ನು ನಿಯಂತ್ರಿಸಲು. ಅವಳು ನೇರ ಭೂಮಿಗೆ ಬಿದ್ದಿದ್ದರೆ ಭೂಮಿ ನಾಶ ಆಗುತ್ತಿತ್ತು. ಎರಡನೆಯದಾಗಿ ಗಂಗೆಯ ಅಹಂಕಾರ ಕಳೆಯಲು. ಸ್ವರ್ಗ ನದಿ ಎಂದು ಅಹಂಕಾರ ಪಟ್ಟು ಗಂಗೆಗೆ ಶಿವ ಜಟೆಯಲ್ಲಿ ಇಟ್ಟು ಪಾಠ ಕಲಿಸಿದ. ಮೂರನೆಯದಾಗಿ ಗಂಗೆಯನ್ನು ಪವಿತ್ರಗೊಳಿಸಲು. ಶಿವನ ಜಟೆ ಸ್ಪರ್ಶಿಸಿ ಗಂಗೆ ಇನ್ನಷ್ಟು ಪವಿತ್ರ ಆದಳು. ಶಿವನ ಅಮೃತ ಶಕ್ತಿ ಗಂಗೆಯ ನೀರಿನ ಸೇರಿ ಅವಳು ಮೋಕ್ಷ ನೀಡುವ ಶಕ್ತಿ ಪಡೆದಳು. ಆದ್ದರಿಂದ ಶಿವ ಗಂಗೆಯನ್ನು ಜಟೆಯಲ್ಲಿ ಇಟ್ಟ. ಇದು ಶಿಕ್ಷೆ ಅಲ್ಲ, ಇದು ಸಂಸ್ಕಾರ. ಭಗೀರಥ ಮತ್ತೆ ಶಿವನನ್ನು ಪ್ರಾರ್ಥಿಸಿದ. ಮಹಾದೇವ, ಗಂಗೆ ಭೂಮಿಗೆ ಬರಲಿ, ನನ್ನ ಪೂರ್ವಜರ ಆತ್ಮ ಮೋಕ್ಷ ಕಾಯುತ್ತಿದೆ, ಅವರ ದುಃಖವನ್ನು ನೋಡು ಎಂದು ಹೇಳಿದ. ಶಿವ ಭಗೀರಥನ ಭಕ್ತಿ ಮತ್ತು ಪ್ರೀತಿ ನೋಡಿ ಮನಸ್ಸು ಕರಗಿತು. ಜಟೆ ಸ್ವಲ್ಪ ಸಡಿಲ ಮಾಡಿದ. ಗಂಗೆ ಮೆಲ್ಲಗೆ ಒಂದು ಧರೆಯಾಗಿ ಹರಿಯತೊಡಗಿದಳು. ಶಿವನ ಜಟೆಯಿಂದ ಸಪ್ತ ಧರೆಗಳಾಗಿ ಗಂಗೆ ಭೂಮಿಗೆ ಬಂದಳು. ಆ ಕ್ಷಣ ದೇವತೆಗಳು ಪುಷ್ಪವರ್ಷರ ಮಾಡಿದರು. 3 ಲೋಕ ಸಂಭ್ರಮಿಸಿತು. ಭಗೀರಥ ಅಳುತ್ತಾ ನಿಂತ. 3 ತಲೆಮಾರಿನ ತಪಸ್ಸಿನ ಫಲ ಅವನ ಕಣ್ಣು ಮುಂದೆ ನಡೆಯಿತು. ಗಂಗೆ ಭೂಮಿ ಮೇಲೆ ಹರಿಯಲು ಶುರು ಮಾಡಿದಳು. ಗಂಗೆ ಭೂಮಿ ಮೇಲೆ ಇಳಿದ ಮೇಲೆ ಭಗೀರಥ ಮುಂದೆ ನಡೆದ.
ಗಂಗೆ ಹಿಂದೆ ಹರಿದಳು. ಅವರು ಹಿಮಾಲಯದ ತಪ್ಪಲಿನಿಂದ ಮೈದಾನಕ್ಕೆ ಹರಿದರು. ದಾರಿಯಲ್ಲಿ ಋಷಿ ಜಹ್ನುವಿನ ಆಶ್ರಮ ಸಿಕ್ಕಿತು. ಗಂಗೆಯ ಪ್ರವಾಹ ಆ ಆಶ್ರಮ ಮುಳುಗಿಸಿತು. ಜಹ್ನು ಮಹರ್ಷಿ ಕೋಪಗೊಂಡು ಗಂಗೆಯನ್ನು ಕುಡಿದು ಬಿಟ್ಟ. ಭಗೀರಥ ಮತ್ತೆ ತಪಸ್ಸು ಮಾಡಿ ಋಷಿಯನ್ನು ಒಲಿಸಿದ. ಋಷಿ ಕಿವಿಯಿಂದ ಗಂಗೆ ಬಿಟ್ಟ. ಆದ್ದರಿಂದ ಗಂಗೆಗೆ ಜಾಹ್ನವಿ ಎಂಬ ಮತ್ತೊಂದು ಹೆಸರು ಬಂತು. ಮುಂದೆ ಭಗೀರಥ ಗಂಗೆಯನ್ನು ಪಾತಾಳಕ್ಕೆ ಕರೆದೊಯ್ದ. ಅಲ್ಲಿ 60,000 ಪೂರ್ವಜರ ಬೂದಿ ಮೇಲೆ ಗಂಗಾಜಲ ಹರಿಯಿತು. ಆ ಕ್ಷಣ 60,000 ಆತ್ಮಗಳಿಗೆ ಮೋಕ್ಷ ಪಡೆದರು. ಆಕಾಶದಲ್ಲಿ ಬೆಳಕು ಹರಡಿತು. ಸ್ನೇಹಿತರೆ, ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನು ಇಟ್ಟುಕೊಂಡಿರುವ ಆಳ ಅರ್ಥ ಏನು ಎಂದು ನೋಡೋಣ. ಮೊದಲನೆಯದಾಗಿ, ಶಿವ ವಿನಾಶಕ ಮಾತ್ರವಲ್ಲ, ರಕ್ಷಕನೂ ಕೂಡ. ಗಂಗೆ ನೇರ ಭೂಮಿಗೆ ಬಿದ್ದಿದ್ದರೆ ಸೃಷ್ಟಿ ನಾಶವಾಗುತ್ತಿತ್ತು. ಶಿವ ತನ್ನ ಜಟೆಯಲ್ಲಿ ಈ ವೇಗ ಹಿಡಿದ, ಭೂಮಿ ರಕ್ಷಿಸಿದ. ಎರಡನೆಯದಾಗಿ, ಶಿವ ಮತ್ತು ಗಂಗೆ ಒಟ್ಟಿಗೆ ಇರುವುದು ಶಿವ ಎಲ್ಲಾ ಜೀವಿಗಳ ಜೀವಭಕ್ತಿ ಧರಿಸಿದ್ದಾನೆ ಎಂಬ ಸಂಕೇತ. ನೀರು ಜೀವನ, ಗಂಗೆ ನೀರಿನ ದೇವಿ, ಶಿವ ಆ ಜೀವನ ಶಕ್ತಿ ಧರಿಸಿದ್ದಾನೆ. ಮೂರನೆಯದಾಗಿ, ಭಕ್ತಿ ಎಷ್ಟು ದೊಡ್ಡ ಶಕ್ತಿ ಎಂದರೆ ಅದು ಸ್ವರ್ಗದ ನದಿಯನ್ನೇ ಭೂಮಿಗೆ ತರಬಲ್ಲದು. ಭಗೀರಥನ ತಪಸ್ಸು ಅಸಾಧ್ಯವನ್ನು ಸಾಧ್ಯ ಮಾಡಿತು. ಸ್ನೇಹಿತರೆ, ಇಂದು ನಾವು ಶಿವನ ಜಟೆಯಲ್ಲಿ ಗಂಗೆ ಏಕೆ ಇದ್ದಾಳೆ ಎಂಬ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ತಿಳಿದೆವು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದರ ಹಿಂದೆ ಭಗೀರಥನ 3 ತಲೆಮಾರಿನ ತಪಸ್ಸಿದೆ. 60,000 ಆತ್ಮಗಳ ಮೋಕ್ಷದ ಕಥೆ ಇದೆ. ಶಿವನ ಮಹಾ ಕರುಣೆ ಇದೆ. ಗಂಗೆಯ ಅಹಂಕಾರ ಮುರಿದ ಕಥೆ ಇದು. ಈ ಕತೆ ನಮಗೆ ಕಲಿಸುವ ಪಾಠ ಏನು ಅಂತ ನೋಡುವುದಾದರೆ, ಮೊದಲನೆಯದಾಗಿ ನಮ್ಮ ಸಂಕಲ್ಪ ದೃಢವಾಗಿರಬೇಕು. ಎಷ್ಟು ಜನ್ಮ ಬೇಕಾದರೂ ಕಾಯಬಲ್ಲಂತಹ ತಾಳ್ಮೆ ಇರಬೇಕು. ಭಗೀರಥನು 3 ತಲೆಮಾರು ಕಾದನು. ಎರಡನೆಯದಾಗಿ, ಅಹಂಕಾರ ಯಾರಿಗೂ ಸರಿಯಲ್ಲ. ಗಂಗಾದೇವಿಯ ಅಹಂಕಾರ ಕೂಡ ಶಿವನು ಮುರಿದನು. ಇನ್ನು ಮೂರನೆಯದಾಗಿ, ಶಿವ ವಿನಾಶಕ ಮಾತ್ರನಲ್ಲ, ಅವನು ಮಹಾ ಸಂರಕ್ಷಕ. ಗಂಗೆ ಅವನ ಜಟೆಯಲ್ಲಿ ಸುರಕ್ಷಿತಳಾಗಿದ್ದಳು. ನಾವು ಅವನ ಭಕ್ತಿಯಲ್ಲಿ ಸುರಕ್ಷಿತ. ಹರ ಹರ ಮಹಾದೇವ್ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಕಥೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.